Saraswati? हाँ सर. Okay? Right. Yes, yesterday I have told you the steps for conversion of single entry into double entry. So, in the conversion of single entry into double entry, our task or your task is to find out the missing items. Usual missing items will be credit sales, closing debtors, credit purchases, closing creditors, opening capital, and then bills receivable, balances of bills receivable either opening or closing, then bills payable, opening or closing balances, and then cash balance, closing cash balance. These are the usual items of missing. So those items are to be ascertained. I told you how to ascertain the missing items. ಕ್ರೆಡಿಟ್ ಸೇಲ್ಸ್ ಅನ್ನ ಕಂಡು ಹಿಡಿಯಲಿಕ್ಕೆ ಯಾವ ಅಕೌಂಟ್ ಅನ್ನು ಓಪನ್ ಮಾಡಬೇಕು? ಕ್ರೆಡಿಟ್ ಸೇಲ್ಸ್ ಅನ್ನ ಕಂಡು ಹಿಡಿಯಲಿಕ್ಕೆ ಯಾವ ಅಕೌಂಟ್ ಅನ್ನು ಓಪನ್ ಮಾಡಬೇಕು? ಟೋಟಲ್ ಡೆಟರ್ಸ್ ಅಕೌಂಟ್. ಸರಿನಾ? ಬರೀ ಕ್ರೆಡಿಟ್ ಸೇಲ್ಸ್ ಕಂಡು ಹಿಡಿಯಲಿಕ್ಕೆ ಮಾತ್ರ ಟೋಟಲ್ ಡೆಟರ್ಸ್ ಅಕೌಂಟ್ ಅಲ್ಲ, ಅದನ್ನ ಅದೇ ಅಕೌಂಟ್ ಅನ್ನ ಬಳಸಿ ನಾವು ಏನು ಕಂಡು ಹಿಡಿಬಹುದು? ಓಪನಿಂಗ್ ಡೆಟರ್ಸ್ ಕಂಡು ಹಿಡಿಬಹುದು, ಅಥವಾ ಕ್ಲೋಸಿಂಗ್ ಡೆಟರ್ಸ್ ಕಂಡು ಹಿಡಿಬಹುದು, ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕಂಡು ಹಿಡಿಬಹುದು. ಸರಿನಾ? 4 ಐಟಮ್ ಕಂಡು ಹಿಡಿಬಹುದು. ಏನೇನು ಹೇಳ್ರಿ? ಓಪನಿಂಗ್ ಡೆಟರ್ಸ್, ಕ್ಲೋಸಿಂಗ್ ಡೆಟರ್ಸ್, ಕ್ರೆಡಿಟ್ ಸೇಲ್ಸ್ ಅಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಇವು 4 ಕಂಡು ಹಿಡಿಯಲಿಕ್ಕೆ ಟೋಟಲ್ ಡೆಟರ್ಸ್ ಅಕೌಂಟ್ ತಯಾರು ಮಾಡ್ತೇವೆ. ಅದೇ ರೀತಿ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ನಾವು ಕ್ರೆಡಿಟ್ ಪರ್ಚೇಸಸ್ ಕಂಡು ಹಿಡಿಯಲಿಕ್ಕೆ, ಓಪನಿಂಗ್ ಕ್ರೆಡಿಟರ್ಸ್ ಕಂಡು ಹಿಡಿಯಲಿಕ್ಕೆ, ಕ್ಲೋಸಿಂಗ್ ಕ್ರೆಡಿಟರ್ಸ್ ಕಂಡು ಹಿಡಿಯಲಿಕ್ಕೆ ಮತ್ತು ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಕಂಡು ಹಿಡಿಯಲಿಕ್ಕೆ ಯಾವುದು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಓಪನ್ ಮಾಡ್ತೇವೆ. ಅದೇ ರೀತಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅನ್ನ ಬಿಲ್ಸ್ ರಿಸೀವಬಲ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಥವಾ ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕಂಡು ಹಿಡಿಯಲಿಕ್ಕೆ. ದೆನ್ ಬಿಲ್ಸ್ ಪೇಬಲ್ ಅಕೌಂಟ್ ಅನ್ನ ತಯಾರು ಮಾಡೋದು ಓಪನಿಂಗ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಬಿಲ್ಸ್ ಪೇಬಲ್ ಅಂಡ್ ಬಿಲ್ಸ್ ಪೇಬಲ್ ಇಶ್ಯೂ ಟು ಕ್ರೆಡಿಟರ್ಸ್ ಕಂಡು ಹಿಡಿಯಲಿಕ್ಕೆ ನಾವು ಆ ಬಿಲ್ಸ್ ಪೇಬಲ್ ಅಕೌಂಟ್ ಅನ್ನು ಓಪನ್ ಮಾಡ್ತೇವೆ. ದೆನ್ ಕ್ಯಾಪಿಟಲ್ ಕಂಡು ಹಿಡಿಯಲಿಕ್ಕೆ ಏನು ಓಪನ್ ಮಾಡ್ತೇವೆ? ಕ್ಯಾಪಿಟಲ್ ಕಂಡು ಹಿಡಿಯಲಿಕ್ಕೆ ಏನು ತಯಾರು ಮಾಡ್ತೇವೆ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. Statement of affairs. Yes, what is statement of affairs? Like a balance sheet, it is a statement of assets and liabilities. It is prepared to ascertain the capital balances. ಬ್ಯಾಲೆನ್ಸ್ ಶೀಟ್ ತರ ಇದು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಒಂದು ಪಟ್ಟಿ. ಇದನ್ನ ಯಾಕೆ ತಯಾರು ಮಾಡ್ತೇವೆ ಅಂತಂದ್ರೆ ಕ್ಯಾಪಿಟಲ್ ಅನ್ನ ಕಂಡುಹಿಡಿಯಲಿಕ್ಕೆ ತಯಾರು ಮಾಡ್ತೇವೆ. ಒಂದ್ ವೇಳೆ ನಮಗೆ ಕ್ಯಾಶ್ ಬ್ಯಾಲೆನ್ಸ್ ಬೇಕು, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಿಲ್ಲ, ಅದನ್ನು ಕಂಡು ಹಿಡಿಬೇಕು ಅಂತಂದ್ರೆ ನಾವು ಕ್ಯಾಶ್ ಅಕೌಂಟ್ ಅನ್ನ ಓಪನ್ ಮಾಡ್ತೇವೆ. ರೆಸಿಪ್ಟ್ ಪೇಮೆಂಟ್ ಬರೀತೀವಿ ಕ್ಯಾಶ್ ಅಕೌಂಟ್ ಒಳಗೆ, ಅದು ಕ್ಯಾಶ್ ಅಕೌಂಟ್ ಓಪನ್ ಮಾಡಿ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಕಂಡು ಹಿಡ್ತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತು? ಈಗ ನಾ ಹೇಳಿದ್ದು ಯಾವ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಏನು ಕಂಡು ಹಿಡಿಬಹುದು ಅನ್ನೋದನ್ನ ತಿಳ್ಕೊಳ್ರಿ. ಮತ್ತೆ ಅಕೌಂಟ್ಸ್ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ನಿನ್ನೆ ಹೇಳಿದ್ದೆ. ನಾನು ಟೋಟಲ್ ಡೆಟರ್ಸ್ ಅಕೌಂಟ್ ಹೆಂಗಿರುತ್ತೆ, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಹೆಂಗಿರುತ್ತೆ, ಬಿಲ್ಸ್ ಪೇಬಲ್ ಅಕೌಂಟ್ ಹೆಂಗಿರುತ್ತೆ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಹೆಂಗಿರುತ್ತೆ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ದಟ್ ಇಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹೆಂಗಿರುತ್ತೆ, ಕ್ಯಾಶ್ ಅಕೌಂಟ್ ಹೆಂಗಿರುತ್ತೆ ಅಂತ ನೀವೆಲ್ಲ ಬರ್ಕೊಂಡಿದ್ದೀರಿ ಅಲ್ಲ? ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್ ಆಫ್ 5 ಮಾರ್ಕ್ಸ್. 5 ಮಾರ್ಕ್ಸಿನ ಪ್ರಾಬ್ಲಮ್ ತಗೊಳ್ಳಿ. Find out credit sales from the following. Opening debtors rupees 50,000. Opening debtors rupees 50,000.
Then closing debtors rupees 40,000, rupees 40,000, 40,000. Bills receivable issued rupees 1 lakh. Bills receivable issued rupees 1 lakh. Bills receivable dishonor rupees 40,000. Sorry, 20,000. Bills receivable dishonor rupees 20,000. Bad debts rupees 5,000. Bad debts rupees 5,000. Discount allowed rupees 15,000. Discount allowed rupees 15,000. Then provision for doubtful debts 10,000. Provision for doubtful debts rupees 10,000. Then cash issued from debtors rupees 2,10,000. Cash issued from debtors rupees 2,10,000. Then sales returns 2,000. Sales returns rupees 2,000. 4. Yes. Pro forma bariri debtors account to pro forma bariri, total debtors account to pro forma bariri. This ಬರ್ಕೊಂಡಿರಲ್ಲ total debtors account. ಆ total debtors account to pro forma bariri. ಟೋಟಲ್ ಡೇಟರ್ಸ್ ಅಕೌಂಟ್ ಪ್ರೋ ಫಾರ್ಮಾ ಬರೀರಿ. ನಿನ್ನ ಏನೇನು ಬರ್ತಿದ್ದೀನಿ ಅದನ್ನೇ ಬರೀರಿ. ಟೋಟಲ್ ಡೇಟರ್ಸ್ ಅಕೌಂಟ್ ಏನ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಕ್ರೆಡಿಟ್ ಸೇಲ್ಸ್. ಏನ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಅನ್ನೋದು ಇಲ್ಲಿ ಬರೀಬೇಕು. ಟು ಫೈಂಡ್ ಔಟ್ ಕ್ರೆಡಿಟ್ ಸೇಲ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಡೆಬಿಟ್ ಕ್ರೆಡಿಟ್ ಅಮೌಂಟ್ ನಾನು ಏನು ಬರೀತೀನಿ ಫಸ್ಟ್ ಅದನ್ನೇ ಬರೀಬೇಕಾ ನೀವು? ಅವ್ರು ಏನಾರ ಕೊಡ್ಲಿ. ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಏನ್ ಬರೀಬೇಕನ್ನೋದು ಬ್ರಾಕೆಟ್ ನಲ್ಲಿ ಬರ್ತಿದ್ದೇನೆ. ಓಪನಿಂಗ್ ಡೆಟರ್ಸ್ ಬರ್ಕೊಂಡಿಲ್ಲ ನೀನು. ಓಪನಿಂಗ್ ಡೆಟರ್ಸ್ ಅಂತೇಳಿ ಪ್ರೋಫಾರ್ಮಾ ನೋಡ್ರಿ. ಪ್ರೋಫಾರ್ಮಾದಾಗ ಏನಿದೆ ಅದನ್ನ ಬರೀತಾ ಇದ್ದೇನೆ. ನೀವು ಪ್ರೋಫಾರ್ಮಾ ಪರ್ಫೆಕ್ಟ್ ಮಾಡ್ಕೊಟ್ರೆ 5 ಮಾರ್ಕ್ಸು. ಇಲ್ಲ ನೀವು ಹಂಗ ನನ್ನ ನೋಡ್ಕೊಂತ ನಿಂತ್ಕೊಂಡ್ರೆ ಆಗೋದಿಲ್ಲ.
ಏನೇನಿಲ್ಲ ಪ್ರೋಫಾರ್ಮಾದಾಗ ಏನಿದೆ ಅವನ್ನೆಲ್ಲ ಐಟಮ್ ಬರೆದು ಕಲ್ಕೊಳ್ರಿ. ಅಮೌಂಟ್ ಕೊಟ್ಟರೆ ತುಂಬ್ರಿ, ಇಲ್ಲ ಅಂದ್ರೆ ಇಲ್ಲ. ದಟ್ ಇಸ್ ದ ಓನ್ಲಿ ಥಿಂಗ್. ಸೊ ಇದಾದ್ಮೇಲೆ ಎರಡನೇದು ಟು ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್. ಟು ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್. ಟು ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್. ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್. ದೆನ್ ಮೂರನೇದು ಟು ಕ್ರೆಡಿಟ್ ಸೇಲ್ಸ್. ಟು ಕ್ರೆಡಿಟ್ ಸೇಲ್ಸ್. ಟು ಕ್ರೆಡಿಟ್ ಸೇಲ್ಸ್. ಟು ಕ್ರೆಡಿಟ್ ಸೇಲ್ಸ್. ಫಸ್ಟ್ ಏನ್ ಬರೀತೀರಿ? ಯಾವ ಅಮೌಂಟ್ ಬರೀಬೇಕು? ಎರಡನೇದು ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್. ಮೂರನೇದು ಕ್ರೆಡಿಟ್ ಸೇಲ್ಸ್. ನಾಲ್ಕನೇದು ಬೈ ಕ್ಯಾಶ್. ಬೈ ಕ್ಯಾಶ್. ಬೈ ಕ್ಯಾಶ್ ಎದಕ್ಕೆ ಬರಿಬೇಕನ್ನೋದು ಬ್ರಾಕೆಟ್ ನಲ್ಲಿ ಬರ್ಸಿದ್ದೀನಿ. ಎದಕ್ಕೆ? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಗೆ ಪ್ರಾಬ್ಲಮ್ ನಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತ ಕೊಟ್ಟಿರ್ತಾರೆ, ಬೈ ಕ್ಯಾಶ್ ಅಂತ ಕೊಟ್ಟಿರೋದಿಲ್ಲ. ಹಾಗಾದ್ರೆ ಪ್ರಾಬ್ಲಮ್ ನಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತ ಕೊಟ್ಟಿದ್ದನ್ನ ನಾವು ಡೆಟರ್ಸ್ ಅಕೌಂಟ್ನಾಗ ಏನಂತ ಬರಿಬೇಕು? ಬೈ ಕ್ಯಾಶ್ ಅಂತ ಹೇಳಿ ಬರಿಬೇಕು. ಸರಿನಾ? ಇದಾದ ನಂತರ ಐದನೇದು ಬೈ ಬಿಲ್ಸ್ ರಿಸೀವಬಲ್. ಬೈ ಬಿಲ್ಸ್ ರಿಸೀವಬಲ್ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದನ್ನ ಪ್ರಾಬ್ಲಮ್ ನ ಕೊಡ್ತಾರೆ. ಏನ್ ಹೇಳ್ರಿ? ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾವೇನ್ ಬರಿಬೇಕು? ಏನಂತ ಬರಿಬೇಕು ನಾವು? ಬೈ ಬಿಲ್ಸ್ ರಿಸೀವಬಲ್ ಅಂತ ಬರಿಬೇಕು. ಐದನೇದು. ಆರನೇದು ಬೈ ಸೇಲ್ಸ್ ರಿಟರ್ನ್ಸ್. ಸೇಲ್ಸ್ ರಿಟರ್ನ್ಸ್. ಬೈ ಸೇಲ್ಸ್ ರಿಟರ್ನ್ಸ್. ಸೇಲ್ಸ್ ರಿಟರ್ನ್ಸ್ ಅನ್ನ ಸೇಲ್ಸ್ ರಿಟರ್ನ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅಥವಾ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಅಂತ ಕೊಡ್ತಾರೆ. ದೆನ್ ಏಳನೇದು ಬೈ ಬ್ಯಾಡ್ ಡೆಟ್ಸ್. ಬೈ ಬ್ಯಾಡ್ ಡೆಟ್ಸ್. ಏಳನೇದು ಬೈ ಬ್ಯಾಡ್ ಡೆಟ್ಸ್. ಬೈ ಬ್ಯಾಡ್ ಡೆಟ್ಸ್. ನೆಕ್ಸ್ಟ್ ಎಂಟನೇದು ಬೈ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್. ಬೈ ಡಿಸ್ಕೌಂಟ್ ಅಲೌಡ್. ನೆಕ್ಸ್ಟ್ ಒಂಬತ್ತನೇದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸಿ ಬಾರ್ ಡಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸಿ ಬಾರ್ ಡಿ ಅಂದ್ರೆ ಕ್ಲೋಸಿಂಗ್ ಡೆಟರ್ಸ್. ಕ್ಲೋಸಿಂಗ್ ಡೆಟರ್ಸ್. ಕ್ಲೋಸಿಂಗ್ ಡೆಟರ್ಸ್. ಇದು ಟೋಟಲ್ ಡೆಟರ್ಸ್. 5 ಮಾರ್ಕ್ಸ್. ಈಗ ಅಮೌಂಟ್ ತುಂಬಬೇಕು, ನಾವು ಜೀವ ತುಂಬಬೇಕು. ಸ್ಕೆಲ್ಟನ್ ಈಗ ಅಲ್ವಾ, ಇದಕ್ಕೆ ಜೀವ ತುಂಬಬೇಕು. ಅಮೌಂಟ್ ತುಂಬಿದ್ರೆ ಅದಕ್ಕೆ ಜೀವ ಬರ್ತೈತಿ, ಇಲ್ಲಾಂದ್ರೆ ಹಂಗೆ ಡೆಟ್ ಈಗ. ಸೊ ಇಷ್ಟು ಐಟಮ್ ಅನ್ನ ನೀವು ಬರೆಯೋದನ್ನ ಕಲಿಬೇಕು. ಟೋಟಲ್ ಡೆಟರ್ಸ್ ಅಕೌಂಟ್ ಬಿಗಿನ್ಸ್ ವಿತ್ ವಾಟ್? ಟು ಬ್ಯಾಲೆನ್ಸ್ ಡಾಟ್ ಔಟ್. ಯಾವ ಅಮೌಂಟ್ ಬರೀಬೇಕು? ನೆಕ್ಸ್ಟ್ ಟು ಡಿಸ್ಹಾನರ್ ಅಲ್ವಾ, ಟು ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ ಅಂತಾನೆ ಕೊಡ್ತಾರೆ ಪ್ರಾಬ್ಲಮ್ ನಲ್ಲಿ. ನೆಕ್ಸ್ಟ್ ಟು ಕ್ರೆಡಿಟ್ ಸೇಲ್ಸ್. ನೆಕ್ಸ್ಟ್ ಬೈ ಕ್ಯಾಶ್ ಅಂದ್ರೆ ಏನ್ ಬರೀಬೇಕು? ಅಮೌಂಟ್ ಫ್ರಮ್ ಡೆಟರ್ಸ್ ಬರೀಬೇಕು. ದೆನ್ ಬೈ ಬಿಲ್ಸ್ ರಿಸೀವಬಲ್ ಅಂದ್ರೆ ಯಾವ ಬರೀಬೇಕು? ಫ್ರಮ್ ಡೆಟರ್ಸ್. ನೆಕ್ಸ್ಟ್ ಬೈ ಸೇಲ್ಸ್ ರಿಟರ್ನ್ಸ್. ನೆಕ್ಸ್ಟ್ ಬೈ ಬ್ಯಾಡ್ ಡೆಟ್ಸ್. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಷ್ಟು ಬರೋದು ಅಂದ್ರೆ 5 ಮಾರ್ಕ್ಸ್. ಈಗ ನಿಮ್ಮ ಹತ್ರ ಪ್ರಾಬ್ಲಮ್ ಐತೇನೋ, 2 ನಿಮಿಷ ಅಮೌಂಟ್ ತುಂಬ್ರಿ ನೋಡೋಣ. ಅಮೌಂಟ್ ತುಂಬ್ರಿ ನೋಡೋಣ. ಯಾವ್ಯಾವ ಕೊಟ್ಟಿದ್ದಾರೋ ಅಮೌಂಟ್ ಬರೀರಿ. ಟೋಟಲ್ ಗಿಟಲ್ ಏನು ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಅಮೌಂಟ್ ಬರೀರಿ. 1-2 ನಿಮಿಷ ಬೇಗ ಏನೇನು ಅಮೌಂಟ್ ಕೊಟ್ಟಾರೋ ಅವ್ನು ಬರ್ಕೊಂತ ಹೋಗಿ. ಎಷ್ಟು ಅಮೌಂಟ್ ಬರೀತೀರಿ ನೋಡೋಣ. ಯಾವ್ದನ್ನು ಕೊಟ್ಟಿದ್ದಾರೋ ಅವ್ನು ಬರೀರಿ, ಟೋಟಲ್ ಮಾಡಬೇಡಿ. ಈಗ ನಾನು ಇಷ್ಟೇನು ಹೇಳಿದ್ದೇನಲ್ಲ, ಇದ್ರೊಳಗೆ ಯಾವ ಅಮೌಂಟ್ ಕೊಟ್ಟಾರೋ ಪ್ರಾಬ್ಲಮ್ ಅಲ್ಲಿ ಆ ಅಮೌಂಟ್ ಅನ್ನು ಬರೀರಿ.
ಯಾವ ಕೊಟ್ಟಾರ ಅಮೌಂಟ್ ಬರೀ, ಕೊಡ್ಲಿಲ್ಲ ಬೇಡ. ಆಯ್ತು, ಪ್ರಾಬ್ಲಮ್ನಾಗ ಎಲ್ಲ ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟಿಲ್ಲ ಅದನ್ನ ಬೇಡಿ, ಕೊಟ್ಟಿದ್ದು ಬರ್ಕೊಂಡು ಹೋಗ್ರಿ ಅಮೌಂಟ್. ಯಾರ್ಯಾರು ಎಷ್ಟೆಷ್ಟು ಬರ್ದಿರಿ ನೋಡ್ರಿ. ರೈಟ್, ನಾನು ಹೇಳಿ ಸ್ಟಾಪ್ ಮಾಡಿ, ನೀವು ರೈಟಿಂಗ್ ಅನ್ನ ಸ್ಟಾಪ್ ಮಾಡಿ. ಯಾರ್ಯಾರು ಬರ್ದಿಲ್ಲ ನೋಡ್ಕೊಡ್ರಿ ಹೆಂಗ್ ಬರಿಬೇಕಂತೇಳಿ. ಈಗ ನೋಡ್ರಿ, ನಾನು ಫಸ್ಟ್ ಐಟಮ್ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಬರ್ದಿದ್ದೇನೆ. ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದು ಬಹಳ ಇಂಪಾರ್ಟೆಂಟ್. ಏನ್ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ? ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಡೇಟರ್ಸ್ ಅಂತ ಕೊಟ್ಟಿರ್ತಾರೆ, ಹೌದಾ? ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಡೇಟರ್ಸ್ ಅಂತ ಕೊಟ್ಟಿದ್ದನ್ನ ನಾವು ಇಲ್ಲಿ ಡೇಟರ್ಸ್ ಅಕೌಂಟ್ ಏನಂತ ಬರೀಬೇಕು? 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಓಪನಿಂಗ್ ಡೇಟರ್ಸ್ ಕೊಟ್ಟಾರಲ್ಲ ನೋಡಿ, ಎಷ್ಟಿದೆ? ಇನ್ನೂ ಒಂದು ಟೆಕ್ನಿಕ್ ನೀವೇನ್ ಮಾಡ್ಬೋದು ಅಂತಂದ್ರೆ, ಅಲ್ಲಿ ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಡೇಟರ್ಸ್ 50,000 ಅಂತ ಕೊಟ್ಟಾರಲ್ರಿ, 50,000. ನೀವು ಬೇಕಂದ್ರೆ ಈ ಬ್ರಾಕೆಟ್ ನಲ್ಲಿ ಇದನ್ನ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು ಅಂತ ನೀವು ಗುರ್ತು ಮಾಡ್ಬೇಕು.